ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೋಷನ್. ಇದುವರೆಗೂ ನಾವು ಗ್ರಾಫ್ನ ಉಪಯೋಗಿಸಿದ್ದೀವಿ. ಇಲ್ಲಿ ನಾವು ಅಫಿಷಿಯಲ್ ಆಗಿ ಒಂದಷ್ಟು ವಿಷಯಗಳನ್ನ ಎಲ್ಲ ಸೇರಿಸಿ ಒಂದ್ಸತಿ ನೋಡೋಣ. ಮೊದಲನೇದಾಗಿ ಏನಕ್ಕೆ ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬೇಕು? ವೈ ಇಸ್ ದೇರ್ ಎ ನೀಡ್? Line graph shows dependency of one physical quantity such as distance or velocity on another quantity such as time. So line graph ಉಪಯೋಗಿಸ್ಕೊಂಡು ನಾವು ಡಿಪೆಂಡೆನ್ಸಿ ಬಗ್ಗೆ ಮಾತಾಡಬಹುದು. ಡಿಪೆಂಡೆನ್ಸಿ ಆಫ್ ಒನ್ ಫಿಸಿಕಲ್ ಕ್ವಾಂಟಿಟಿ ಆನ್ ಅನದರ್. ಮೊದಲನೇದಾಗಿ ನೇಮಿಂಗ್ ಕನ್ವೆನ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಗ್ರಾಫಲ್ಲಿ ಆ ಗ್ರಾಫ್ನ ಹೇಗೆ ನೇಮ್ ಮಾಡ್ತಾರೆ ಅಂತ ಹೇಳಿ. ಇಲ್ಲೊಂದು ಮೂವ್ಮೆಂಟ್ ತಗೊಂಡು ಇವಾಗ ಇದ್ರ ಬಗ್ಗೆ ಈ ಒಂದೇ ಒಂದು ಮೂವ್ಮೆಂಟ್, ಒಂದು ಆಬ್ಜೆಕ್ಟ್ ಮೂವ್ಮೆಂಟ್ ತಗೊಂಡು ಪ್ರತಿಯೊಂದು ಸೆಕೆಂಡಲ್ಲೂ ಇದ್ರ ಬಗ್ಗೆ ನಾವು 4 ಗ್ರಾಫ್ ಉಪಯೋಗಿಸ್ಕೊಂಡು ಮಾತಾಡ್ಬೋದು. ಇದರಲ್ಲಿ ಡಿಸ್ಟೆನ್ಸ್ ಟೈಮ್, ಡಿಸ್ಪ್ಲೇಸ್ಮೆಂಟ್ ಟೈಮ್, ವೆಲಾಸಿಟಿ ಟೈಮ್ ಆ್ಯಂಡ್ ಆಕ್ಸಲೇಷನ್ ಟೈಮ್. ಸೊ ಇವಾಗ ನೇಮಿಂಗ್ ಕನ್ವೆನ್ಷನ್ ಏನಿದ್ರಲ್ಲಿ, ಹೌ ಡಿಡ್ ಐ ನೇಮ್? ಮೊದಲನೇದಾಗಿ ವೈ ಆಕ್ಸಿಸ್, ಅದಾದಮೇಲೆ ವರ್ಸಸ್ ಎಕ್ಸ್ ಆಕ್ಸಿಸ್ ಗ್ರಾಫ್. ಫಾರ್ ಎಕ್ಸಾಂಪಲ್, ಏನು ಎಕ್ಸಾಂಪಲ್ ಕೊಟ್ಟೆ ನಾನು? ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್. ಮತ್ತು ಆಕ್ಸಲರೇಷನ್ ವರ್ಸಸ್ ಟೈಮ್ ಗ್ರಾಫ್, ಇಲ್ಲ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್. ಸೊ ಫಸ್ಟು ನಾವು ಏನಿದ್ರು ವೈ ಕಾಂಪೊನೆಂಟ್ ಬಗ್ಗೆ ಮಾತಾಡ್ತೀವಿ, ಅದಾದಮೇಲೆ ಎಕ್ಸ್ ಕಾಂಪೊನೆಂಟ್ ಬಗ್ಗೆ ಮಾತಾಡ್ತೀವಿ ಅಲ್ವಾ? ಇಲ್ಲಿ ನೋಡ್ಬೋದು ನಾನು ಪ್ರತಿಯೊಂದನ್ನು ಹೇಗೆ ಗೊತ್ತಾಯಿದ್ದು ನಾನು ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್. ವರ್ಸಸ್ ಅಂತ ಏನು ಹೇಳಬೇಕಾಗಿಲ್ಲ, ಬೇಕಾದ್ರೆ ಇಲ್ಲಿ ಹೈಫನ್ ಹಾಕ್ಬೋದು ನೀವು. ಆಯಿತಾ? ಇದು ನಿಮ್ಮ ನೇಮಿಂಗ್ ಕನ್ವೆನ್ಷನ್. ಮತ್ತು ಮುಂದೆ ಸ್ಲೋಪ್ ಆಫ್ ಅ ಗ್ರಾಫ್. ಲೈನ್ ಗ್ರಾಫಲ್ಲಿ ನಾವು ಸ್ಲೋಪ್ ಅಂತ ಹೇಳಿ ನೋಡ್ಬೋದು. ಸ್ಲೋಪ್ ಅಂತ ಹೇಳಿದ್ರೇನೋ? ಸ್ಲೋಪ್ ಅಂತ ಹೇಳಿದ್ರೆ ನಿಮ್ಮ ಲೈನು, ಈ ಲೈನ್ ಇದೆಯಲ್ಲ, ಹೆಚ್ಚಾಗ್ತಾ ಇದೆಯಾ, ಹಾಗೇ ಇದೆಯಾ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಕಮ್ಮಿ ಆಗ್ತಾ ಇದೆಯಾ ಅಂತ ಹೇಳಿ ಮಾತಾಡ್ಬೋದು ಸ್ಲೋಪ್ ಉಪಯೋಗಿಸ್ಕೊಂಡು. ಸ್ಲೋಪ್ ಏನು ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ, ವೈ ಆಕ್ಸಿಸ್ ಅಲ್ಲಿ ಎಷ್ಟು ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ ಆಕ್ಸಿಸ್, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ದಟ್ ಈಸ್ ದ ಸ್ಲೋಪ್ ಆಫ್ ಅ ಗ್ರಾಫ್. ಸೊ ಸ್ಲೋಪ್ ಆಫ್ ಗ್ರಾಫ್ ಓವರ್ ಹಿಯರ್ ಇಸ್ 10/5. ಸ್ಲೋಪ್ ಆಫ್ ದ ಗ್ರಾಫ್ ಓವರ್ ಹಿಯರ್ ಇಸ್ 5. ಸರಿನಾ? ಸ್ಲೋಪ್ ಅಂತ ಹೇಳಿದ್ರೆ ಚೇಂಜ್ ಅಲಾಂಗ್ ವೈ ಡಿವೈಡ್ ಬೈ ಚೇಂಜ್ ಅಲಾಂಗ್ ಎಕ್ಸ್. ಸೊ ಇನ್ ಅ ವೆಲಾಸಿಟಿ ಟೈಮ್ ಗ್ರಾಫ್ ಇಟ್ ವುಡ್ ಬಿ ಎಕ್ಸಾಂಪಲ್. ಇನ್ ವೆಲಾಸಿಟಿ ಟೈಮ್ ಗ್ರಾಫ್, ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಸ್ಲೋಪ್ ಇನ್ ವೆಲಾಸಿಟಿ ಟೈಮ್ ಗ್ರಾಫ್ would be change along velocity divided by change along the time axis. So this would give a slope ಅಲ್ವಾ? ಸ್ಲೋಪ್ ಅಂತ ಹೇಳಿದ್ರೆ ವೈ ಆಕ್ಸಿಸ್ ಅಲ್ಲಿ ಎಷ್ಟು ಚೇಂಜ್ ಆಗ್ತಾ ಇದೆ ಫಾರ್ ಎವ್ರಿ ಯೂನಿಟ್ ಚೇಂಜ್ ಇನ್ ಎಕ್ಸ್ ಆಕ್ಸಿಸ್. ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ. ಮತ್ತು ಮುಂದೆ ಏರಿಯಾ ಅಂಡರ್ ದ ಗ್ರಾಫ್. ಇದು ನಿಮ್ಮ ಗ್ರಾಫು. ದಿಸ್ ಇಸ್ ದ ವೆಲಾಸಿಟಿ ಟೈಮ್ ಗ್ರಾಫ್. ಇಫ್ ಐ ವಾಂಟ್ ಟು ಫೈಂಡ್ ದ ಏರಿಯಾ ಅಂಡರ್ ದ ಗ್ರಾಫ್ ಬಿಟ್ವೀನ್ ದ ಟೈಮ್ ಇಂಟರ್ವಲ್ ಆಫ್ 10 to 40, ಏನು ಮಾಡೋಕ್ಕೆ ನಾವೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕಾಗುತ್ತೆ, ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಸೊ ಏರಿಯಾ ಅಂಡರ್ ದ ಗ್ರಾಫ್ ಅಂತ ಹೇಳಿದ್ರೆ ಈ ಭಾಗ. ಸೊ ದಿಸ್ ಇಸ್ ದ ಏರಿಯಾ ಅಂಡರ್ ದ ಗ್ರಾಫ್. ಅಷ್ಟೇ. It's a region bound between the graph and the x-axis and between lines which limits the region. ಅಲ್ವಾ? ಇವಾಗ 10 ಅಂತ ಹೇಳಿದ್ರೆ ಇಲ್ಲಿಂದ ಶುರು ಮಾಡ್ಕೊತೇನೆ, 0 ಅಂತ ಹೇಳಿದ್ರೆ ಇಲ್ಲಿಂದ ಶುರು ಮಾಡಿಕೊಂಡು ಈ ಗ್ರಾಫ್ನ ಅಫ್ಕೋರ್ಸ್ ಎಡಿಬೇಕು. ಸೊ ಹೀಗೆಯೋ ಬರುತ್ತೆ. ಆಯಿತಾ?
ಸೊ ಈ 4 ರೀಜನ್, 4 ಬೌಂಡ್ರಿ ಇರೋಂಥ ಈ ಮಧ್ಯದಲ್ಲಿ ಏನು ರೀಜನ್ ಇರುತ್ತೋ, ಏನು ಯಾವ ಭಾಗ ಇರುತ್ತೋ ದಟ್ ಈಸ್ ಏರಿಯಾ ಅಂಡರ್ ದ ಗ್ರಾಫ್ ಅಂತ ಹೇಳಿ ಕರೀತಾರೆ. ಮತ್ತು ಮುಂದೆ ಗ್ರಾಫ್ ನೇಮ್ಸ್ ಟು ನೋ. ಮೊದಲನೇದಾಗಿ ಲೀನಿಯರ್ ಗ್ರಾಫ್. ಲೀನಿಯರ್ ಗ್ರಾಫ್ ಅಂತ ಹೇಳಿದ್ರೆ ಇದರಲ್ಲಿ ಯಾವುದು ಲೀನಿಯರ್ ಇಲ್ಲ ಇಲ್ಲಿ. ಇವು ಬರುವಂಥ ಗ್ರಾಫು ಲೀನಿಯರ್ ಕಾಣುತ್ತೆ ನೋಡಿ. ದಿಸ್ ಇಸ್ ನಾನ್ ಲೀನಿಯರ್, ದಿಸ್ ಇಸ್ ಲೀನಿಯರ್. ಸೀದಾ ಇದು ಕೂಡ ಲೀನಿಯರ್. ಬಿಫೋರ್ 1 ಸೆಕೆಂಡ್ ಅಲ್ಲ, ಆಫ್ಟರ್ 1 ಸೆಕೆಂಡ್. 1 ಸೆಕೆಂಡಿಂದ ಮುಂದಕ್ಕೆ ಇವೆಲ್ಲ 1 to 5 ಇಸ್ ಲೀನಿಯರ್. 0 to 1 ಇಸ್ ಆಲ್ಸೋ ಲೀನಿಯರ್. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಇಟ್ ಇಸ್ ರೆಡ್ಯೂಸಿಂಗ್ ಈಕ್ವಲಿ ಥ್ರೂ ಔಟ್. ಇಲ್ಲಿ 0 to 5 ಇಸ್ ಲೀನಿಯರ್, ಇಲ್ಲಿ 0 to 5 ಇಸ್ ನಾನ್ ಲೀನಿಯರ್. ಸೊ ಲೀನಿಯರ್ ಅಂತ ಹೇಳಿದ್ರೆ ಗ್ರಾಫು ಹೇಗೆ ಬೇಕಾದ್ರೂ ಇರ್ಬೋದು, ಬಟ್ ಏನಂತ ಹೇಳಿದ್ರೆ ಸೀದಾ ಇರಬೇಕು. ಸೊ ದಿಸ್ ಇಸ್ ಅ ಎಕ್ಸಾಂಪಲ್ ಆಫ್ ಲೀನಿಯರ್. ದಿಸ್ ಪೋರ್ಷನ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಲೀನಿಯರ್. ದಿಸ್ ಪೋರ್ಷನ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಲೀನಿಯರ್. ಪೋರ್ಷನ್ ಬೈ ಪೋರ್ಷನ್ ಕೂಡ ಮಾತಾಡ್ಬೋದು. ನಾನ್ ಲೀನಿಯರ್ ಹೇಗೆ ಕಾಣುತ್ತೆ ನೀವು ನೋಡಿದ್ದೀರಾ, ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ನೋಡಿದ್ದೀರಾ ಇದನ್ನು. ನಾನ್ ಲೀನಿಯರ್ ಈ ಥರ ಹೇಗೆ ಬೇಕಾದ್ರೂ ಇರ್ಬೋದು. this so all this is an example of non-linear. ಕೊನೆಯದಾಗಿ ಸಣ್ಣ ನೋಟು. The most important thing is to make it clear what your graph is representing. So title ಕೊಡೋದು ಮರಿಬೇಡಿ. That means you need a title, label for each of the axis and unit along each axis. ಯೂನಿಟ್ ಬರೆಯೋದು ತುಂಬ ಜನ ಮಿಸ್ ಮಾಡ್ತಾರೆ, ಟೈಟಲ್ ಬರೆಯೋದು ಮಿಸ್ ಮಾಡ್ತಾರೆ. ಟೈಟಲ್ ಆ್ಯಕ್ಚುಲಿ ತುಂಬ ಕಡೆ ನಿಮ್ಮ ಗ್ರಾಫ್ಗಳಲ್ಲೂ ಬುಕ್ಸಲ್ಲೂ ಬರ್ದಿಲ್ಲ, ಬಟ್ ಅಭ್ಯಾಸ ಮಾಡ್ಕೊಬೇಕು. ಅದಕ್ಕಂತ ಹೇಳಿದ್ರೆ ಅವರು ಕೆಳಗಡೆ ಫಿಗರ್ ಅಂತ ಹೇಳಿ ಬರೀತಾರೆ, ಫಿಗರ್ ಮತ್ತು ಆ ಫಿಗರ್ ಬಗ್ಗೆ ಮಾತಾಡ್ತಾರೆ. ಟೈಟಲ್ ಅಂತ ಹೇಳಿ ಬರೆಯಲ್ಲ. ಆಕ್ಸಿಸ್ ನೇಮಿಂಗ್ ಮಾಡ್ತಿರೋ ನಾನು ನೋಡಿದ್ದೀನಿ, ಈ ಯೂನಿಟ್ ಬರೆಯಲ್ಲ, ಇದು ತಪ್ಪಿದು. ಆಯಿತಾ, ಯೂನಿಟ್ ಬರೆಯೋದು ಕಲಿಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದರಲ್ಲೂ ಸೆಕೆಂಡು, ಮೀಟರ್ ಪರ್ ಸೆಕೆಂಡ್ ಇವೆಲ್ಲ ನೋಡಿ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈ ಥರ ನೇಮಿಂಗ್ ಮಾಡಿದ್ದೀನಿ. ಟೈಟಲ್ ಕೊಟ್ಟಿಲ್ಲ, ಹೌದು, ಯಾಕಂತ ಹೇಳಿದ್ರೆ ಜಾಗ ಇಲ್ಲ ಅಂತ ಹೇಳಿ ಏನೋ ಪುಟ್ಟದಾಗ ಮಾಡ್ತು ಅಂದರೆ ನೋಡಿ ಕಾಣಲ್ಲ ಏನೋ. ಸೊ ಹಾಗಾಗಿ ಇಲ್ಲಿ ಟೈಟಲ್ ಕೊಟ್ಟಿಲ್ಲ, ಬಟ್ ಟೈಟಲ್ ಕೊಡೋದು ಮುಖ್ಯ. ಇದೆಲ್ಲ ನಿಮ್ಮ ಸಮ್ಮರಿ ಅಲ್ವಾ. ನಾವು ಲೀನಿಯರ್ ಗ್ರಾಫ್ನ ಉಪಯೋಗಿಸ್ಕೊಂಡು ಒಂದು ಆಬ್ಜೆಕ್ಟ್ ಮೋಷನ್ ಅದನ್ನು 4 ರೀತಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಡಿಸ್ಟೆನ್ಸ್ ಟೈಮ್, ಡಿಸ್ಪ್ಲೇಸ್ಮೆಂಟ್ ಟೈಮ್, ವೆಲೋಸಿಟಿ ಟೈಮ್ ಆ್ಯಂಡ್ ಆಕ್ಸಲರೇಷನ್ ಟೈಮ್ ಗ್ರಾಫ್. ನೇಮಿಂಗ್ ಕನ್ವೆನ್ಷನು ವೈ ಆಕ್ಸಿಸಲ್ಲಿ ಏನಿರುತ್ತೋ ಅದಾದಮೇಲೆ ಎಕ್ಸ್ ಆಕ್ಸಿಸಲ್ಲಿ ಏನಿರುತ್ತೋ ಅದನ್ನು ಬರೆದು ಟೈಮ್ ಗ್ರಾಫ್ ಅಂತ ಹೇಳಿ ಬರೀಬೇಕಾಗುತ್ತೆ. ಸ್ಲೋಪ್ ಆಫ್ ಗ್ರಾಫ್ ಇಸ್ ನಥಿಂಗ್ ಬಟ್ how much change do we see along the y-axis when there is a small change along the x-axis. ಮತ್ತೆ ಗ್ರಾಫ್ ಏರಿಯಾ ಅಂಡರ್ ದ ಗ್ರಾಫ್ ಅಂತ ಹೇಳಿದ್ರೆ ಇಟ್ಸ್ ಅ ರೀಜನ್ ಬೌಂಡೆಡ್ ಬಿಟ್ವೀನ್ ದ ಎಕ್ಸ್ ಆ್ಯಂಡ್ ದ ಗ್ರಾಫ್ ಆ್ಯಂಡ್ 2 ಲಿಮಿಟ್ಸ್. ಗ್ರಾಫ್ ನೇಮ್ಸ್ ದಟ್ ವಿ ನೀಡ್ ಟು ನೋ ಇಸ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್. ಇಷ್ಟೇ ಉಪಯೋಗಿಸೋದು ನಾವು. ಸೊ ಈ ಲೈನು ಲೀನಿಯರ್ ಆಗಿದೆ, ಇಲ್ಲಿಂದ ಇಲ್ಲಿ ತಿರ್ಗಾ ಲೀನಿಯರ್, ಇಲ್ಲಿಂದ ಇಲ್ಲಿ ಲೀನಿಯರ್. ಆಸ್ ಅ ಹೋಲ್ ಇಟ್ಸ್ ನಾನ್ ಲೀನಿಯರ್. ಮತ್ತು ಆ ಸ್ಮಾಲ್ ನೋಟ್ ಅಟ್ ದ ಎಂಡ್, ಒಂದು ಗ್ರಾಫ್ ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ರೆ ಅದು ಟೈಟಲ್ ಇರಬೇಕು, ಆಕ್ಸಿಸ್ ಬಗ್ಗೆ ಮಾತಾಡಬೇಕು, ಅದು ಯೂನಿಟ್ ಮತ್ತು ಕ್ಲಿಯರ್ ಆಗಿರಬೇಕು. ಸ್ಕೇಲು ಕೂಡ ಇರಬೇಕು, ಅದು ಬರ್ದಿಲ್ಲ ಆಮೇಲೆ ಸ್ಕೇಲು ಕೂಡ ಹೇಳಬೇಕು ಅಂತ ಹೇಳಿದ್ರೆ. ಸ್ಕೇಲ್ ಹಾಗೆ ನೋಡಿ ಹೇಳ್ಬೋದು, ಬಟ್ ಮೇಕಿಂಗ್ ಇಟ್ ಕ್ಲಿಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದು ಪೂರ ಗ್ರಾಫ್ ಅಂತ ಹೇಳಿ ನನ್ನ ಪ್ರಕಾರ ಇದೊಂದು ಪೂರ ಗ್ರಾಫ್. ಇದು ಈ ಥರ ಎಲ್ಲ ಇನ್ಫಾರ್ಮೇಷನ್ ಇತ್ತು ಅಂದರೆ ದಟ್ ಈಸ್ ಕಂಪ್ಲೀಟ್ ಗ್ರಾಫ್. ಇಲ್ಲ ಅಂತ ಹೇಳಿದ್ರೆ ಅರ್ಧಂಬರ್ಧ ಗ್ರಾಫ್ ನನ್ನ ಪ್ರಕಾರ. ಇವಾಗ ನೀವು ಇದನ್ನು ಪಾಸ್ ಮಾಡಿಕೊಂಡು ಒಂದೊಂದಾಗೆ ನೋಡ್ಕೊಂಡು ಹೋಗಿ.